ಸಹೃದಯಿ ಕೇಳುಗರೆ, ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರ ಅರ್ಪಿಸುತ್ತಿದೆ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟಾ. ಬನ್ನಿ ಬಲಯುತರಾಗೋಣ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮದ ಮೂಲಕ. ರೇಡಿಯೋ ಮಣಿಪಾಲದ ಶ್ರೋತೃಗಳಿಗೆ ನಮಸ್ಕಾರ. ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ. ಈ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಾನು ನನ್ನ ಗುರುಗಳಾದಂತಹ ವಿಠಲ್ ವಿ ಗಾಂವ್ಕರ್ ಅವರ ಲೇಖನದ ಒಂದಿಷ್ಟು ಭಾಗವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕಂತ ಎಣಿಸ್ಕೊಂಡಿದ್ದೀನಿ. ಅದಕ್ಕಿಂತ ಮೊದಲು ಒಂದು ತೋರಣದ ಸಾಲುಗಳು. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು. ಇದನ್ನು ನೀವು ತುಂಬ ಸಲ ಕೇಳಿರ್ತೀರ. ಒಂದು ಅಂದ ಬರುವುದು ಯಾವಾಗ, ಚಂದ ಬರುವುದು ಯಾವಾಗ. ಹೊಸ ಯುಕ್ತಿ ಹಳೆ ತತ್ವ ಒಡಗೂಡೆ ಧರ್ಮ. ಹಿಂದಿನದು ಬೇಕು, ಹೊಸತೂ ಬೇಕು. ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಅಂತ ಒಂದು ಮಾತನ್ನು ನೀವು ತುಂಬ ಕಡೆ ಕೇಳಿರ್ತೀರಿ. ಅದು ಸಕಾಲಿಕ. ಎಷ್ಟು ಬಾರಿ ಕೇಳಿದರೂ ಕೂಡ ಅದು ಅನುಕರಣೀಯ ಮತ್ತು ಅನುಸರಣೀಯ. ಇವತ್ತು ನಮ್ಮ ಯುವ ಜನಾಂಗ ಎತ್ತ ಕಡೆಗೆ ಸಾಗ್ತಾ ಇದೆ. ಆದರೆ ಆ ಚಿಗುರಿಗೆ ಹಳೆ ಬೇರು ಬೇಡವೇ? ಇಲ್ಲದೆ ಇದ್ರೆ ಬದುಕೆಂಬ ಮರದ ಸೊಬಗು ಅನಾವರಣವಾಗ್ತದೆಯೇ? ಅನಾವರಣವಾಗಲಿಕ್ಕೆ ಸಾಧ್ಯ ಇದೆಯೇ? ಹೊಸ ಯುಕ್ತಿಗಳು ಬೇಕು, ನಾವೀನ್ಯ ರೂಪಗಳು ಬೇಕಾಗುತ್ತೆ, ನಾವೀನ್ಯತೆ ಬೇಕು. ಇವತ್ತಿನ ಕಾಲಕ್ಕೆ ಈಗ ನಾನು ಪಾಠ ಮಾಡುವಾಗ ಬರೀ ಚಾಕು ಟಾಕು ಎಲ್ಲ ಇದ್ದರೆ ಮಕ್ಕಳು ಇಷ್ಟಪಡಲ್ಲ. ಇವತ್ತಿನ ಕಾಲಕ್ಕೆ ಎಲ್ಲವನ್ನ ಮಾತುಗಳಿಂದ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಸಮಾಜ ವಿಜ್ಞಾನ ಪಾಠ ಮಾಡುವಾಗ ನಾನು ದೃಶ್ಯಗಳನ್ನು ಬಳಸ್ಕೊಳ್ಬೇಕಾಗತ್ತೆ, ದೃಶ್ಯ ಕಾವ್ಯಗಳನ್ನು ಬಳಸ್ಕೊಳ್ಬೇಕಾಗತ್ತೆ, ಚಿತ್ರಗಳನ್ನು ಬಳಸ್ಕೊಳ್ಬೇಕಾಗತ್ತೆ, ನಕ್ಷೆಯನ್ನು ಬಳಸ್ಕೊಳ್ಬೇಕಾಗತ್ತೆ, ಗ್ಲೋಬನ್ನು ಬಳಸ್ಕೊಳ್ಬೇಕಾಗತ್ತೆ, ಪ್ರಪಂಚದ ಭೂಪಟವನ್ನು ಬಳಸ್ಕೊಳ್ಬೇಕಾಗತ್ತೆ. ಇಲ್ಲದೆ ಹೋದರೆ ಅಕ್ಷಾಂಶ ರೇಖಾಂಶಗಳ ಬಗ್ಗೆ ನಾನು ಹೇಳುವಾಗ ಒಂದು ಚಿತ್ರವನ್ನು ಬಿಡಿಸದೆ, ಒಂದಿಷ್ಟು ಬಣ್ಣದ ಚಾಕನ್ನು ಬಳಸದೆ ಹೇಗೆ ಸಾಧ್ಯ? ರೇಖಾಂಶಗಳ ಅಕ್ಷಾಂಶಗಳ ಒಂದು ಪರಿಕಲ್ಪನೆಯನ್ನು ಕೊಡಲಿಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಹಾಗಾಗಿ ಹೊಸ ಯುಕ್ತಿಗಳು ಬೇಕು, ಹಳೆ ತತ್ವಗಳು ಬೇಕಾಗುತ್ತೆ. ಹಿಂದಿನದೆಲ್ಲ ಹಳತಲ್ಲ. ನಾವು ಎಷ್ಟೋ ಬಾರಿ ಮತ್ತೆ ಹಿಂದಕ್ಕೆ ಹೋಗಬೇಕಾಗತ್ತೆ, ಅವಲೋಕನ ಮಾಡಿಕೊಳ್ಬೇಕಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ. ಅವತ್ತಿನ ಕಾಲಘಟ್ಟ ಅದು ಸರಿಯಾಗಿರಬಹುದು, ಇವತ್ತಿನ ಕಾಲಘಟ್ಟಕ್ಕೆ ಅದು ಸಮನ್ವಯವಾಗುತ್ತದೆಯೇ? ಸಮಂಜಸವಾಗುತ್ತಾ? ಯೋಗ್ಯ ಆಗುತ್ತಾ? ಅರ್ಥವಾಗುತ್ತಾ? ಅರ್ಥವತ್ತಾಗುತ್ತಾ? ಅದನ್ನು ಕೂಡ ಗಮನಿಸಿಕೊಳ್ಬೇಕು. ಇನ್ನು ಋಷಿ ವಾಕ್ಯದೊಡನೆ ಯಾವುದೂ ಕೂಡ ಅಂತಿಮ ಅಲ್ಲ ಅಂತ ಹೇಳ್ತಾರೆ. ಬದಲಾವಣೆ ಜಗದ ನಿಯಮ. ಹೊಸತಾದ ನಾವೀನ್ಯ ಆವಿಷ್ಕಾರಗಳು, ಅನ್ವೇಷಣೆಗಳು, ಸಂಶೋಧನೆಗಳು ಬಂದಾಗ ಬೇರೆ ಬೇರೆ ವಿಚಾರಗಳು ಬರ್ತವೆ, ಆಲೋಚನೆಗಳು ಬರ್ತವೆ. ಅದನ್ನು ಸ್ವೀಕರಿಸ್ಬೇಕು ತಾನೇ. ಹಾಗಾಗಿ ವಿಜ್ಞಾನವೇ ಅಂತಿಮ ಅದು ಹೇಳೋಕ್ಕಾಗಲ್ಲ, ಅದು ಹಿಂಗೆ ಆಗತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಎಷ್ಟೋ ಬಾರಿ ವಿಜ್ಞಾನವನ್ನು ಮೀರಿದಂತಹ ಘಟನೆಗಳು ಆಗಬಹುದು, ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದೇ ಅಂತಿಮ, ಇವತ್ತಿನ ಕಾಲಕ್ಕೆ ಅದು ಸೂಕ್ತ ಆಗೋದಿಲ್ಲ. ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ. ಹಿಂದಿನ ಅನುಭವದ ಅನುಭಾವದ ನೆಲೆಕಟ್ಟಿನ ಮೇಲೆ ನಾವು ಯೋಚನೆ ಮಾಡಿದಾಗ ಮುಂದಕ್ಕೆ ಸಾಗಲು ಸಾಧ್ಯವಾಗುವಂಥದ್ದು. ಜಸವು ಜನಜೀವನಕ್ಕೆ ಮಂಕುತಿಮ್ಮ ಅಂತ ಹೇಳ್ತಾರೆ. ಮುಂದೆ ನಾವು ನನ್ನ ಗುರುಗಳ ಕವನವನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ. ಈಗ ಬದುಕಿನ ಬಗ್ಗೆ, ಅವರ ಆದರ್ಶದ ಬಗ್ಗೆ ಮಾತಾಡ್ತಾರೆ. ನಾವೆಲ್ಲರೂ ಇವತ್ತು ಆದರ್ಶದ ಬಗ್ಗೆ ನಾವು ಮಾತಾಡ್ತೀವಿ. ಮಾದರಿಯಾಗಿರಬೇಕು, ಆದರ್ಶ ವಿದ್ಯಾರ್ಥಿಗಳು, ಆದರ್ಶ ದಂಪತಿಗಳು, ಆದರ್ಶ ಶಿಕ್ಷಕರು, ಜಗತ್ತೇ ಆದರ್ಶವಾಗಿರಬೇಕು, ದೇಶವೇ ಆದರ್ಶವಾಗಿರಬೇಕು, ರಾಜ್ಯವೇ ಆದರ್ಶವಾಗಿರಬೇಕು, ಪ್ರತಿ ಗ್ರಾಮ ಪಂಚಾಯತ್ಗಳು, ಜಿಲ್ಲಾ ಪಂಚಾಯತ್ಗಳು ಕೂಡ ಆದರ್ಶವಾಗಿರಬೇಕಂತ ನಾವು ಮಾತಾಡ್ತೀವಲ್ವಾ. ಆದರ್ಶದ ಕಲ್ಪನೆ ನಾವು ಎಷ್ಟು ಜನ ಕೊಟ್ಟಿದ್ದೇವೆ? ಎಷ್ಟು ಜನ ನಾವು ಅಳವಡಿಸಿಕೊಂಡಿದ್ದೇವೆ? ಬದುಕಿಗೆ ರೂಪಿಸಿಕೊಂಡಿದ್ದೇವೆ? ಇಲ್ಲ, ರೂಪಿಸಿಕೊಂಡಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ನಮ್ಮ ಬದುಕನ್ನು ಆದರ್ಶವಾಗುವಂತೆ, ನಮ್ಮವರು ನಮ್ಮನ್ನು ನೋಡಿದಾಗ ನಮ್ಮ ಬಗ್ಗೆ ಮಾತಾಡ್ಕೊಳ್ಬೇಕು. ಇವರ ಬದುಕು ಭಾಳ ಚೆನ್ನಾಗಿದೆ, ಇವರು ನಮಗೆ ರೋಲ್ ಮಾಡೆಲ್ ಆಗ್ತಾರೆ. ನಾವು ಯಾರೋ ರೋಲ್ ಮಾಡಿ ತೋರಿಸ್ತಾ ಇರ್ತೀವಿ, ಅವರ ಹಾಗೆ ಆಗಿ ನೀವು, ಇವರ ಹಾಗೆ ಆಗಿ. ಯಾಕೆ ನನ್ನಂತೆ ಆಗಬಾರ್ದು? ನನ್ನನ್ನು ಕೆಟ್ಟವನಾ? ಆ ಬಗ್ಗೆ ಯೋಚನೆ ಮಾಡಬೇಕು. ಬದುಕು ಹೇಗಿದೆ ಎಂಬ ಪದಕ್ಕೆ ಇನ್ನೊಂದು ಅರ್ಥ ಅವರು ಕೊಡ್ತಾರೆ. ಕೃತಾರ್ಥನಾಗು, ನೆಮ್ಮದಿಯ, ಸಂತೃಪ್ತ,
ಸಂತೃಪ್ತಿ, ಅರ್ಥವಿದೆ. ಆದರೆ ಈ ಜೀವನವನ್ನು ನಾವು ಹೇಗೆ ಗಮಗಮಿಸಬೇಕು, ಆದರ್ಶವಾಗಿಸಬೇಕು? ಜೀವನ ಯಾವುದೇ ವಿಧದಲ್ಲಿ ನಮ್ಮ ಪಾಲಿಗೆ ತೆಗೆದುಕೊಂಡರೂ ಅದನ್ನು ಸ್ವೀಕರಿಸಬೇಕು. ಇಲ್ಲದೆ ಹೋದರೆ ಹೀಗೆ ಇರಬೇಕು ನನ್ನ ಜೀವನ, ಹೀಗೆ ಸಾಗಬೇಕು ಎಂಬುದನ್ನು ನಾವು ಚೌಕಟ್ಟು ಹಾಕಿಕೊಂಡರೆ ಆ ಚೌಕಟ್ಟಿನ ಒಳಗಡೆ ನಾವು ಬಂದಿಯಾಗುತ್ತೇವೆ. ಬದುಕನ್ನು ಉತ್ತಮಗೊಳಿಸಲು ಮಾನಸಿಕವಾಗಿ ಸಿದ್ಧರಾಗಿರಬೇಕು, ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕು ಮತ್ತು ಕಾರ್ಯಪ್ರವೃತ್ತರಾಗಬೇಕು. ಒಂದು ಕಡೆಯಲ್ಲಿ ಜೀವನವನ್ನು ನಾವು ಹೇಗೆ ಅನುಗೊಳಿಸುವುದು, ಜೀವನವನ್ನು ನಾವು ಹೇಗೆ ಉದ್ದೀಪನಗೊಳಿಸಿಕೊಳ್ಳುವಂಥದ್ದು. ಬದುಕಿಗೆ ತುಂಬ ಅರ್ಥಗಳಿವೆ, ದಾರಿಗಳಿವೆ, ಒಳದಾರಿಗಳಿವೆ, ಹೆದ್ದಾರಿಗಳಿವೆ, ಕಳ್ಳದಾರಿಗಳು ಇವೆ. ಆದರೆ ನಮ್ಮ ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬೇಕು, ಅದಕ್ಕೆ ನಮ್ಮ ಗುರುಗಳು ಒಂದು ಕವನವನ್ನು ಕಟ್ಟಿಕೊಡ್ತಾರೆ. ಜೀವನವೆಂದರೆ ಎಲ್ಲವೂ ಇಹುದು, ಅರಿತರೆ ಜೀವನ ಸುಖವಿಹುದು. ಜೀವನವೆಂದರೆ ಎಲ್ಲವೂ ಇಹುದು, ಅರಿತರೆ ಜೀವನ ಸುಖವಿಹುದು. ಸಾಧನೆಯ ಅರಿತು ಸಾಧಿಸು, ಕೊಡುಗೆಯನ ಅರಿತು ಸ್ವೀಕರಿಸು, ಅದ್ಭುತವೆಂದರಿಸು ಅನುಭವಿಸು, ಒಗಟನ್ನು ಬಿಡಿಸು. ನೋಡಿ, ಸಾಧನೆಯನ್ನು ನಾವು ಸಾಧಿಸಬೇಕು. ಜೀವನದಲ್ಲಿ ಇರೋದ್ಯಾಕೆ? ಸಾಧನೆ. ಕೊಡುಗೆಗಳು ಬರ್ತವೆ, ಬದುಕಿನಲ್ಲಿ ಹಲವಾರು ಕೊಡುಗೆಗಳು ಬರ್ತವೆ, ಅದನ್ನು ಸ್ವೀಕರಿಸಿಕೊಳ್ಳಬೇಕು. ಹೀಗೆ ಸ್ವೀಕರಿಸಿಕೊಂಡರೆ ನೀನು ಅದ್ಭುತವಾದುದನ್ನು ಸಾಧಿಸುತ್ತೀಯಾ? ಅಚ್ಚರಿಯಾಗುತ್ತದೆ, ನಡೆದು ಬಂದ ದಾರಿ ಅಚ್ಚರಿಯಾಗುತ್ತದೆ. ನನಗೂ ಕೆಲವೊಮ್ಮೆ ಹಾಗೆ ಅನಿಸೋದು, ತುಂಬ ಸಲ ಹೇಳ್ಕೊಂಡಿದ್ದೇನೆ, ದಡ್ಡ ವಿದ್ಯಾರ್ಥಿ. ಆದರೆ ಇವತ್ತು ನಡೆದು ಬಂದ ದಾರಿಯನ್ನು ಕಂಡುಕೊಂಡಾಗ, SLCಯಲ್ಲಿ ಅತ್ಯಂತ ಕಡಿಮೆ ಅಂಕ ಗಳಿಸಿದ ನಾನು, ನನಗೆ ಕಳೆದ ಬಾರಿ ರಾಜ್ಯದ ಅತ್ಯುತ್ತಮ ಶಿಕ್ಷಕ ಪುರಸ್ಕಾರ ಕೊಟ್ಟಾಗ ಎಲ್ಲೋ ಒಂದು ಕಡೆ ನಾನು ಹೇಗಿದ್ದೆ ಮತ್ತು ಹೇಗಾದೆ. ಚಿನ್ನಾರಿ ಮುತ್ತ ಅಂತ ಒಂದು ಸಿನಿಮಾ ಇದೆ, ನಿಮ್ಗೆ ಗೊತ್ತಿದೆ. ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ಅಂತೇಳಿ. ಹಾಗೆ ಕೊಡುಗೆಯನ್ನು ಸ್ವೀಕರಿಸಿದಾಗ, ಸಾಧನೆಯನ್ನು ಮಾಡಿದಾಗ ಅಚ್ಚರಿಯವಾದಂಥ ಅನುಭವ ನಿನ್ನ ಬದುಕಿಗೆ ಬರುತ್ತದೆ. ಬದುಕಿನ ಒಗಟುಗಳು, ಈ ಜೀವನದಲ್ಲಿ ಹಲವಾರು ಒಗಟುಗಳಿವೆ. ಅವುಗಳನ್ನು ಬಿಡಿಸುತ್ತಾ ಹೋಗಬೇಕು, ಅವುಗಳನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋಗಬೇಕು. ಕೆಲವು ಒಗಟಿಗೆ ಉತ್ತರ ಸಿಗುವುದಿಲ್ಲ, ಆದರೂ ಕೂಡ ಪ್ರಯತ್ನವನ್ನು ಬಿಡಬಾರದು. ದುಃಖವನ್ನು ಜಯಿಸು, ಬದುಕಿನಲ್ಲಿ ದುಃಖವನ್ನು ಜಯಿಸು. ದುಃಖವಿಲ್ಲದೆ ಬದುಕಿಲ್ಲ. ಬುದ್ಧ ಹೇಳಿದ ಹಾಗೆ, ಸಾವಿಲ್ಲದ ಮನೆಯಿಂದ ಸಾಸುವೆ ಕಾಳು ತಾರಮ್ಮ ಅಂತ ಹೇಳಿದಾಗ ಆಕೆ ಎಲ್ಲರ ಮನೆಗೆ ಹೋದಳು. ಪ್ರತಿಯೊಂದು ಮನೆಯಲ್ಲಿ ಸಾವಿತ್ತು, ನೋವಿತ್ತು. ವಾಪಸ್ಸು ಬಂದಳು, ಮರಳಿ ಬಂದಳು. ಜ್ಞಾನೋದಯವಾಯಿತು ಆಕೆಗೆ. ಕಿಸಾ ಗೌತಮಿ, ದುರಂತವನ್ನು ಎದುರಿಸು. ಬದುಕಿನಲ್ಲಿ ದುರಂತಗಳು ಬರುತ್ತವೆ, ಸೋಲುಗಳು, ಹತಾಶೆ, ಎಲ್ಲವೂ ಮುಗೀತು ಅಂದ್ಕೊಂಡ್ಬಿಡ್ತೀವಿ. ಇಲ್ಲ, ಅವುಗಳನ್ನು ಎದುರಿಸಬೇಕು. ಬದುಕಿನ ರಹಸ್ಯವನ್ನು ಅರಿತು ಅದನ್ನು ಭೇದಿಸು, ಛೇದಿಸು. ಋಣವನ್ನು ತೀರಿಸು, ಇಳಿಸು. ಬದುಕಿನ ಆಟವೆಂದು ಅರಿತು ಅದನ್ನು ಆಡಿಸು. ಹೋರಾಟವೆಂದು ಅರಿತು ಅದನ್ನು ಜಯಿಸು. ಕರ್ತವ್ಯವೆಂದು ಭಾವಿಸಿ ಅದನ್ನು ನಿರ್ವಹಿಸು. ಆಟವನ್ನು ಎದುರಿಸಬೇಕು, ಹೋರಾಟವನ್ನು ಜಯಿಸಬೇಕು. ಕರ್ತವ್ಯಗಳು, ಈ 3 ಪದಗಳು ಬಹಳ ಮುಖ್ಯವಾಗುತ್ತೆ. ಬದುಕಿನಲ್ಲಿ ಒಂದು ನಾವು ಆಟ ಆಡ್ತೇವೆ, ಇನ್ನು ಕೆಲವರು ನಮ್ಮ ಬದುಕಿನಲ್ಲಿ ಆಟವಾಡ್ತಾರೆ. 2 ಆಟನೂ ಇದೆ. ಹಾಗಾಗಿ 2 ಆಟಗಳಲ್ಲಿ ಗೆಲ್ಲಬೇಕು ನಾವು. ಬದುಕೊಂದು ಹೋರಾಟ. ಖಂಡಿತವಾಗಿ ಗೊತ್ತು, ಎಲ್ಲರೂ ಹೇಳ್ತಾರೆ, ಕೇಳ್ತಾರೆ, 1000 ಬಾರಿ ಹೇಳಿದ್ದೇವೆ ಹೋರಾಟ ಹೋರಾಟ ಅಂತೇಳಿ. ಅದನ್ನು ಜಯಿಸಬೇಕಲ್ಲ, ಆ ಜಯಿಸುವುದರ ಬಗ್ಗೆ ಹಿಂದೆಲ್ಲ ನಾವು ಮಾತಾಡಿದ್ದೇವೆ. ಮತ್ತೆ ಅದನ್ನು ಕೇಳಿಸ್ಕೊಳ್ಬೇಕಾಗತ್ತೆ. ಒಂದೊಳ್ಳೆಯ ಮಾತುಗಳನ್ನು ಆಗಾಗ ಕೇಳ್ತಾ ಇದ್ದರೆ ನಮ್ಮ ಸೋಲು ದೂರ ಹೋಗುತ್ತೆ. ಕರ್ತವ್ಯ, ನನ್ನ ಕರ್ತವ್ಯವೇ ದೇವರು. ಏನು ಕರ್ತವ್ಯ ಇದೆ? ಏನು ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳಿದ್ರಲ್ಲ, ಕರ್ತವ್ಯವೇ ದೇವರು. ಇವೆಲ್ಲವನ್ನು, ನನ್ನ ಕರ್ತವ್ಯವನ್ನು ನಿರ್ವಹಿಸಿದಾಗ, ನೆರವೇರಿಸಿದಾಗ
ನಾನು ಬದುಕನ್ನು ಪರಿಪೂರ್ಣವಾಗಿ ಒಬ್ಬ ಪಯಣಿಗನಾಗಿ ಸಾಗಬಹುದು. ಮುಂದೆ ಅವರು ಹೇಳ್ತಾರೆ, ಚೈತನ್ಯ, ಬದುಕಿನ ಚೈತನ್ಯವನ್ನು ಅರಿಯುವಂಥದ್ದು, ತಿಳಿಯುವಂಥದ್ದು, ಅದನ್ನು ಎದುರಿಸಬೇಕು. ಸೌಂದರ್ಯವನ್ನು ಆರಾಧನೆ ಮಾಡಬೇಕು. ಚೈತನ್ಯ ಬೇಕು. ಎಷ್ಟೋ ಬಾರಿ ನಮಗೆ ಶಕ್ತಿ ನಿಸ್ಸಹಾಯಕರಾಗಿ, ಅಸಹಾಯಕರಾಗಿ, ಎಲ್ಲ ಮುಗಿಯಿತು, ಕಟ್ಟ ಕಡೆಯ ಪಯಣವಿದು ಎಂದು ಎನಿಸಿದಾಗಲೂ ಕೂಡ ನಾವು ಹೊಸ ಚೈತನ್ಯವನ್ನು ಪಡೆದುಕೊಂಡು ಮುನ್ನುಗ್ಗಬೇಕು. ಯಾಕೆಂದರೆ ಚೈತನ್ಯವೇ ಇಲ್ಲದೆ ಹೋದರೆ, ಶಕ್ತಿಯೇ ಇಲ್ಲದೆ ಹೋದರೆ ನಾವು ಈ ಬದುಕಿನ ಆಟವನ್ನು, ಹೋರಾಟವನ್ನು, ಕರ್ತವ್ಯವನ್ನು, ದುಃಖವನ್ನು, ದುರಂತವನ್ನು, ರಹಸ್ಯವನ್ನು ಎದುರಿಸುವುದು ಹೇಗೆ? ಹೆದರಿಕೆ ಬಿಟ್ಟು ಬಿಡಬೇಕು. ಆ ಶಕ್ತಿಯನ್ನು ರೂಢಿಸಿಕೊಳ್ಳಲು ಬೇರೆ ಬೇರೆ ಮಾರ್ಗಗಳಿವೆ. ಅಂದರೆ ಒಳ್ಳೆಯ ಮಾರ್ಗ, ಬುದ್ಧ ಹೇಳಿದ ಹಾಗೆ ಸದಾಷ್ಟಾಂಗ ಮಾರ್ಗಗಳಿವೆ. ಒಳ್ಳೆಯದನ್ನು ಕೇಳು, ಒಳ್ಳೆಯದನ್ನು ಓದು, ಒಳ್ಳೆಯದನ್ನು ನೋಡು. ನೋಟ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಮಾತು, ಒಳ್ಳೆಯ ಕಾಯಕ, ಒಳ್ಳೆಯ ವಚನ, ಒಳ್ಳೆಯ ಸೇವೆ, ಇವೆಲ್ಲವನ್ನು ನಾವು ರೂಢಿಸಿಕೊಂಡಾಗ ಆ ಚೈತನ್ಯ ಬರ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಚೈತನ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡ್ತೇನೆ. ಅವರ ಸಾಲಿನ ಈ ಮಾತುಗಳು ಬಹಳ ಮುಖ್ಯ ಅಂತ ನಾನು ಅಂದ್ಕೊಳ್ತೀನಿ. ಚೈತನ್ಯವನ್ನು ಚೇತರಿಸಿಕೊಳ್ಳಬೇಕು ಅಂತೇಳಿ. ಅಂದರೆ ನಮ್ಗೆ ಆಗಾಗ ಚೈತನ್ಯ ಕಡಿಮೆ ಆಗ್ತಾ ಇರ್ತದೆ, ಆಗಾಗ ಚೈತನ್ಯವನ್ನು ಪಡ್ಕೊಳ್ಬೇಕು ಅಂತ, ಪ್ರೇರಣೆಯನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ. ಚೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ. ನೋಡಿ, ಅನಿಕೇತನಾಗುವಂಥದ್ದು. ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಗುರಿಯನೆಂದು ಮುಟ್ಟದಿರು. ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಸಾಗ್ತಾ ಇರುವುದು. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಸಿನಿಮಾ ಗೀತೆ ಇದೆಯಲ್ವಾ? ಹಾಗಾಗಿ ಚೈತನ್ಯ ಬಹಳ ಮುಖ್ಯ ಆಗುತ್ತೆ. ಅದನ್ನು ನೀನು ಆಗಾಗ ಪಡಿತಾ ಇರಬೇಕು. ಒಳ್ಳೆಯ ಮಾರ್ಗದಿಂದ, ಅದು ಯೋಗ ಆಗಿರ್ಬೋದು, ಆಯುರ್ವೇದ ಆಗಿರ್ಬೋದು, ಇನ್ಯಾವುದೋ ಒಳ್ಳೆಯ ಮೂಲದಿಂದ ಶಕ್ತಿಯನ್ನು ಪಡೆದುಕೋ. ಸೌಂದರ್ಯವನ್ನು ಆರಾಧಿಸು. ಆನಂದಮಯ ಈ ಜಗಹೃದಯ. ಈ ಜಗತ್ತು ಹೇಗಿದೆ? ಆನಂದಮಯವಾಗಿದೆ. ಅದನ್ನು ಸ್ವೀಕರಿಸಿಕೋ, ಅದನ್ನು ಪ್ರೀತಿಯಿಂದ ಆಸ್ವಾದನೆ ಮಾಡು, ರಮಿಸು, ಪ್ರೀತಿಸು. ಕೊಡುವ ಮತ್ತು ಕೊಳ್ಳುವ ಮನೋಭಾವವನ್ನು ಬೆಳೆಸಿಕೊಳ್ಳು. ಕಾವ್ಯದ ಗುಟ್ಟು, ಕವನದ ಒಳಗುಟ್ಟು ಎಲ್ಲವೂ ಇದೆ. ಮತ್ತೆ ಅದೇ ಪ್ರೀತಿಗೆ ನಾವು ಬರುತ್ತೇವೆ. ಇಲ್ಲದೆ ಹೋದರೆ ಬದುಕು ತನ್ನ ಸಾರ್ಥಕತೆಯನ್ನು ಪಡೆಯುವುದು ಹೇಗೆ? ಒಳ್ಳೆಯ ಸಾಲುಗಳಿದು. ಇದು ಬಹಳ ಮುಖ್ಯ ಆಗುತ್ತೆ. ಯಾವುದೇ ಒಂದು ಮುಕ್ತಾಯವನ್ನು ಕಂಡುಕೊಳ್ಳುವಲ್ಲಿ ನಾವು ಹೇಗೆ ಸಾಗಿದ್ದೇವೆ ಎಂಬುದು ಮುಖ್ಯ ಆಗುತ್ತೆ ಅಲ್ವಾ? ವಿಮಾನ ಬರುತ್ತೆ, ಅದು ಹೇಗೆ ಲ್ಯಾಂಡ್ ಆಗುತ್ತೆ ಅದರ ಮೇಲೆ ನಿಂತಿರುತ್ತೆ. ಎಲ್ಲಾದರೂ ಹೆಚ್ಚು ಕಮ್ಮಿ ಆದರೆ ಅಲ್ಲಿಯೂ ಕೂಡ ಬಹಳ ಮುಖ್ಯ. ಮೇಲಕ್ಕೆ ಏರುವಾಗ ಮತ್ತು ಇಳಿಯುವಾಗ ಮುಖ್ಯವಾಗಿರುತ್ತೆ. ಹಾಗಾಗಿ ಚೈತನ್ಯವನ್ನು ಚೇತರಿಸು, ಸೌಂದರ್ಯವನ್ನು ಆರಾಧಿಸು, ಪ್ರೀತಿಯನ್ನು ಆಸ್ವಾದಿಸು, ಕಾವ್ಯವನ್ನು ರಮಿಸು. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಶ್ರೋತೃ ಬಾಂಧವರೇ, ಇದುವರೆಗೆ ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಅರ್ಪಿಸಿದ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟಾ. ತಪ್ಪದೆ ಆಲಿಸಿ. ಪ್ರತಿ ಮಂಗಳವಾರ ಸಂಜೆ 5:30, ಮರುಪ್ರಸಾರ ಬುಧವಾರ ಮಧ್ಯಾಹ್ನ 1:30.